ಜೆಡಿಎಸ್ ಬಂಡಾಯ ಅಭ್ಯರ್ಥಿ ಬಿಎನ್ ರವಿಕುಮಾರ್ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದನ್ನು ದಾಖಲೆ ಸಮೇತ ರುಜುಪಡಿಸಲಿ, ಬಹಿರಂಗ ಚರ್ಚೆಗೆ ಬರಲಿ, ನನ್ನ ತಪ್ಪುಗಳಿದ್ದಲ್ಲಿ ಶಿಕ್ಷೆಗೆ ಗುರಿಯಾಗಲು ಸಿದ್ಧವಿದ್ದೇನೆ ಎಂದು ಶಾಸಕ ಎಂ ರಾಜಣ್ಣ ತಿಳಿಸಿದರು. ಶಿಡ್ಲಘಟ್ಟ ನಗರದಲ್ಲಿ ತಮ್ಮ ಸ್ವಗೃಹದಲ್ಲಿ ಇಂದು ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ನಗರಸಭೆ ಅಧ್ಯಕ್ಷ ಅಫ್ಸರ್ ಪಾಷಾ, ರಾಜ್ಯ ಮುಖಂಡ ಕೋನಪ್ಪ ರೆಡ್ಡಿ, ಲಕ್ಷ್ಮೀನಾರಾಯಣ, ರಹಮತ್ತುಲ್ಲಾ, ಕನಕ ಪ್ರಸಾದ್, ಕೆ ಮಂಜುನಾಥ್, ಪ್ರಭಾಕರ್ ರೆಡ್ಡಿ ಹಾಜರಿದ್ದರು. ರಾಜಕೀಯ ಇತಿಹಾಸವಂತ ಸ್ವಲ್ಪ ಆತ್ಮಾವಲೋಕನ ಮಾಡಿ ಸ್ವಲ್ಪ ತಿಳ್ಕೊಳ್ಳಿ ಸ್ವಾಮಿ. ಏನಿವತ್ತು ನಾನು ನಿಷ್ಠಾವಂತ ಕಾರ್ಯ ಕಡೆಗಣಿಸಿದ್ರೆ ತಾಲೂಕು ಪಂಚಾಯತ್ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ, ಜಿಲ್ಲಾ ಪಂಚಾಯತಿಯಲ್ಲಿ 3 ಸ್ಥಾನ ಗೆಲ್ತಾ ಇರಲಿಲ್ಲ, ಹಾಲು ಕೂಟದ ನಿರ್ದೇಶಕರಾಗ್ತಾ ಇಲ್ಲ, DCC ಬ್ಯಾಂಕ್ ನಿರ್ದೇಶಕರಾಗ್ತಾ ಇರಲಿಲ್ಲ ಸ್ವಾಮಿ. ಇವೆಲ್ಲವನ್ನು ಮಾಡಿದ್ದು ನಮ್ಮ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು, ಶಾಸಕರು ಪಕ್ಷದ ವರ್ಚಸ್ಸಿಂದ ಆಯ್ತು ಹೊರತು ಯಾರ ಒಬ್ಬ ವೈಯಕ್ತಿಕ ವ್ಯಕ್ತಿಯಿಂದ ಆಗಿಲ್ಲ ಅಂತ ಹೇಳಿ ನನಗೆ ಗಂಟ. ಈ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡ್ ಬಂದ್ರೆ ನನ್ನ ಉಪಯೋಗಿಸ್ಕೊಂಡು ಶಾಸಕನಾಗಿ ಪಕ್ಷವನ್ನು ಉಪಯೋಗಿಸ್ಕೊಂಡು ತಾವೆಲ್ಲ ಸವಲತ್ತುಗಳು ಪಡೆದು ಇವತ್ತು ಚುನಾವಣೆ ಹತ್ರ ಬರ್ತದೆ, 1 ವರ್ಷದ ಟೀಕೆ ಮಾಡ್ತಿಲ್ಲ. ಇದು ನಿಮಗೆ ಸಲ್ಲದ್ದಲ್ಲ, ಇದು ಒಳ್ಳೆಯದಲ್ಲ ಅಂತೇಳಿ ದಿನಗಳ ಹಿಂದೆನೆ ನೀನು ಶಾಸಕನಾಗಿದೆ 1 ದಿವಸ ಊಟ ಕೊಟ್ಟಿಲ್ಲ ಅಂದ್ರು ಅದು ಎಲ್ಲೋ ನನಗೆ ಒಂದ್ ಕಡೆ ಕಾಡ್ತಾ ಇತ್ತು. ಆ ಒಂದು ಸುಸಂದರ್ಭ ಬಂದಾಗ ನನ್ನ ಮಗಳ ಮದುವೆ ಸಂದರ್ಭದಲ್ಲಿ ಮದುವೆಯನ್ನ ಎಲ್ಲಿ ಮಾಡಿದೆ ಅನ್ನೋದು ಕೂಡ ಅವರು ಅರ್ಥ ಮಾಡ್ಕೋಬೇಕು. ಆದಿಚುಂಚನಗಿರಿ ಮಠದಲ್ಲಿ ಅಲ್ಲಿ ಒಂದು ಸರಳ ರೀತಿಯಲ್ಲಿ ಮದುವೆ ಮಾಡ್ಕೊಂಡು ಬಂದಿದ್ದೀನಿ. ಅದಾದ ನಂತರ ನನ್ನ ಕ್ಷೇತ್ರದ ಜನತೆಯ ಹಳ್ಳಿಗೆ ಹೋಗಿ, ಊರಿಗೂ ಹೋಗಿ ನಾನು ನಮ್ಮ ಶ್ರೀಮತಿಯವರು ಕರೆದು ಆ ಒಂದು ಇದು ಆರ್ತಕ್ಷದಲ್ಲಿ ನಮ್ಮ ಕ್ಷೇತ್ರದ ಜನತೆಗೆ ಊಟ ಕೊಟ್ಟೆ. ಅದಕ್ಕೆ 2 ಕೋಟಿ ರೂಪಾಯಿ ದಾಖಲೆ ಕೊಡಿ ಸ್ವಾಮಿ, 2 ಕೋಟಿ ರೂಪಾಯಿ ಏನೇನು ಖರ್ಚಾಗಿದೆ ಅಂತ ನಾನು ಕೊಡ್ತೇನೆ. ದಾಖಲೆ ಎಷ್ಟು ಖರ್ಚಂತೆ ಒಪ್ಕೊಳ್ಳಿ ಸ್ವಾಮಿ. ಏನೋ ನನಗೆ ಅವಕಾಶ ಸಿಕ್ಕಿದೆ, ನಾನು ಏನೋ ಈ ಕ್ಷೇತ್ರಕ್ಕೆ ಬಹಳಷ್ಟು ನಿಮ್ಮ ಭಾಷಣದಿಂದ ಕೇಳಿದೆ. ಇದೇ ತಾಲೂಕು ಪಂಚಾಯತಿ ಅಧ್ಯಕ್ಷರ ರಾಜೀನಾಮೆ ಕೇಳಕ್ಕೆ 3 ತಿಂಗಳಿಂದ ಪೆಟ್ರೋಲ್ ಬಂಕ್ ಮನೆ ಕಾಂಪ್ಲೆಕ್ಸ್ ಅಲ್ಲಿ ಸೇರಿ ಸುಮಾರು 50 ಜನ ತಾಲೂಕಿನ ಮುಖಂಡರೆಲ್ಲ ಸೇರಿ ಚರ್ಚೆ ಮಾಡಿದ್ವಿ. ಅವತ್ತು ಬಹಿರಂಗವಾಗಿ ನಾನು ಕೇಳಿದೆ, ರವಿಕುಮಾರ್ ಅವರೇ, ನಮ್ಮಲ್ಲಿ ಅಸಮಾಧಾನ ಬೇಡ, ಒಗ್ಗಟ್ಟು ಒಡೆಯೋದು ಬೇಡ, ಇವತ್ತು ರಾಜೀನಾಮೆ ಕೊಡಿಸಿ ನಾವು ನೀವು ಒಗ್ಗಟ್ಟಾಗಿ ನಡೆ ಹೋಗೋಣ, ಮನೆಗೆ ಕುಮಾರಣ್ಣ ಕಾರ್ಯಕ್ಕೆ ಹೋಗೋಣ ಅಂತ ಹೇಳಿದಾಗ ಇವತ್ತು ನಿಮಗೆ ಪಕ್ಷದ ವತಿಯಿಂದ ನಿಮಗೆ ಬಿ ಫಾರಂ ಕೊಟ್ಟರೆ ನಾನು ದುಡಿತೀನಿ, ನನಗೆ ಬಿ ಫಾರಂ ಕೊಟ್ಟರೆ ನೀವು ದುಡ್ಡಿ ಅಂತ ಗಂಟಾ ಘೋಷವಾಗಿ ಹೇಳಿದೆ. ಯಾವುದನ್ನು ಲೆಕ್ಕಿಸಿದೆ ಇವತ್ತು ಕೇವಲ 1 ವರ್ಷದಿಂದ ಸ್ವಾರ್ಥಕ್ಕಾಗಿ ಅವ್ರು ಹೇಳ್ತಾರೆ, ಅವರ ಸ್ವಾರ್ಥಕ್ಕಾಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸರ್ಕಾರದಿಂದ ಆಗ್ತಾ ಇರ್ತಂತ ಅವರ ಏನೇನು ಮಾಡಿದೆ ಅಂತ ನನ್ನ ಹತ್ರ ಬಹಳ ದಾಖಲೆಗಳಿದ್ದಾವೆ, ಬಹಳಷ್ಟು ಮಾಹಿತಿ ಇದೆ. ಅದನ್ನು ಬಹಿರಂಗ ಪಡಿಸೋದು ಬೇಡ. ಇದು ಒಂದು ಕುಟುಂಬದ ಸಮಸ್ಯೆಗಳು. ತಾವು ಏನೇನು ಮಾಡಿದ್ರಿ ಅಂತೇಳಿ ತಾಲೂಕು ಜನತೆಗೆ ಗೊತ್ತಿದೆ, ನನಗೆಲ್ಲ ತಾಲೂಕು ಜನತೆಗೆ ಗೊತ್ತಿದೆ. ಎಲ್ಲ ನಮಗೆ ಪಾಠ ಕಲಿಸ್ತಾರೆ, ಸಮಯ ಬರಬೇಕು. ನಾನು ಇವತ್ತು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ನಿಮ್ಮಲ್ಲಿ ಏನಾದರೂ ದಾಖಲೆ ಕೊಡಿ, ಇಲ್ಲ ನೀವು ಹೋರಾಟ ಮಾಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಿದೆ, ಖಂಡಿತ ನಮ್ದೇನಾದ್ರು ಮಾಡ್ರಿ. ನಮ್ಮನ್ನ ಯಾಕೆ ತೇಜೋಧ ಮಾಡ್ತೀರಿ? ನಮ್ಮನ್ನ ನೀವು 30 ವರ್ಷದಿಂದ ಎಲ್ಲಿದ್ರಿ, ಯಾವ ರೀತಿ ಇದ್ರಿ, ಏನು ನಿನ್ನ ಇತಿಹಾಸ? ನಿಷ್ಠಾವಂತ ಮುಖಂಡರನ್ನೆಲ್ಲ ಕಡೆಗಣಿಸಿದ್ದೀರಿ ಅಂತ ಹೇಳ್ತೀರಿ. ನಾನು ರವಿಕುಮಾರಣ್ಣ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೇನೆ. 2008 ಚುನಾವಣೆಯಲ್ಲಿ ನಮ್ಮ ರಾಜಣ್ಣ ಅವರು ಸೋತ ನಂತರ ಎಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ವಲಸೆ ಹೋದ್ರು. ನಮ್ಮ ಬಂಕ್ಬೋದು ತಿಮ್ಮಸಂದ್ರ ಶಿವಾರೆಡ್ಡಿ ಅಷ್ಟೊತ್ತಿಗೆ ದಳಕ್ಕೆ ಬಂದಿರಲಿಲ್ಲ, ಅವರು ಅವ್ರ ಜೊತೆಯಲ್ಲೇ ಇದ್ರು. ಆವತ್ತು ನಾವೂ ಸಹ ಈ ಪಕ್ಷ ಬಿಟ್ಟು ನಮ್ಮ ಸ್ವಾರ್ಥಗಳಿಗೋಸ್ಕರ ಹೊರಟೋಗಿದ್ದಿದ್ರೆ ಇವತ್ತು JDS ಪಕ್ಷ ಉಳಿತಾ ಇತ್ತು ಸುಮ್ಮನೆ. ನೀವು ನಿಮ್ಮ 5 ವರ್ಷ ಅಲ್ಲಿ ನೀವು ಏನೇನು ಪ್ರಯೋಜನಗಳು ಬೇಕೋ ಪಡ್ಕೊಂಡ್ರಿ. ಆ ಕಷ್ಟ ಕಾಲದಲ್ಲಿ MP ಚುನಾವಣೆ ಬಂತು, ಮುನ್ಶಾಮಪ್ಪಣ್ಣವ್ರನ್ನೂ ನೀವು ಕರ್ಕೊಂಡು ಹೋದ್ರಿ. ನಮ್ಮ ಕಡೆ ಬೂತ್ಗಳಲ್ಲಿ ಏಜೆಂಟ್ಗಳಿರಲಿಲ್ಲ. ನಮ್ಮ 2 ಹೋಬಳಿಯಲ್ಲಿ ನಾವು ಅವತ್ತು ಬೂತ್ಗಳಲ್ಲಿ ಏಜೆಂಟ್ಗಳನ್ನ ಸಂಪಾದನೆ ಮಾಡಿ ಎಲೆಕ್ಷನ್ ನಡೆಸಿ ಪಕ್ಷ ಕಾಪಾಡಿದ್ದೀವಿ ಸ್ವಾಮಿ. ಇವತ್ತೊಂದು ತಾಲೂಕಿನ ಜನತೆ ಕೇಳಕ್ಕೆ ಇಷ್ಟಪಡ್ತೀನಿ, ಅವರ ವಿವೇಚನೆಗೆ ಬಿಡ್ತೀನಿ. ನಾವು ನಿಷ್ಠಾವಂತರ, ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರು ನಿಷ್ಠಾವಂತರ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡತಕ್ಕಂಥದ್ದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಸ್ವಾಭಿಮಾನಿ ಮತದಾರರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.